ನಾವು ಹಿಂದೂ ಸಮಾಜ ಬಹಳ ದೊಡ್ಡ ಮನುಷ್ಯನ ಸಮಾಜ. ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂತಹ ಒಂದು ಸಮಾಜ ಅಂತ ಹೇಳಿದ್ರೆ ಹಿಂದೂ ಸಮಾಜ. ಒನ್ ಗಾಡ್, ಒನ್ ರಿಲಿಜನ್, ಒನ್ ಹ್ಯುಮ್ಯಾನಿಟಿ ಅನ್ನುವಂತ ವಿಚಾರದಲ್ಲಿ ವಿಶ್ವಾಸವನ್ನಿಟ್ಟಂತ. ನಮಗೆ ಕ್ರೈಸ್ತರು ಏನು ದೂರಿನವರಲ್ಲ, ಅದು ಮಾತು ಬೇರೆ. ಆದರೆ ಇವತ್ತು ಕರ್ನಾಟಕ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ನಮ್ಗೆ ಕೂಡ ಇಟ್ ಈಸ್ ಅನ್ಅಕ್ಸೆಪ್ಟಬಲ್. ಅದನ್ನು ಒಪ್ಕೊಳ್ಳಿಕ್ಕಾಗಲ್ಲ, ಅದನ್ನು ಸ್ವೀಕರಿಸಲಿಕ್ಕಾಗಲ್ಲ. ಆದ್ದರಿಂದ ಆ ನಡೆಯನ್ನ ಖಂಡಿಸಲಿಕ್ಕೆ ನಾವು ಇವತ್ತು ಕುಡಿದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಅಂಬೇಡ್ಕರ್ ಅವರು ಕಟ್ಟಿರುವಂತಹ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಚಿಂತನೆಯನ್ನು ಕೊಡ್ತಾರೆ. ಅವರು ಭಾರತ ದೇಶದಲ್ಲಿರುವಂತಹ ಯಾವುದೇ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಬಹುದು. 100ಕ್ಕಿಂತ ಹೆಚ್ಚು ಉಪಜಾತಿಗಳಿವೆ. ಕುಂಬಾರ, ಅಕ್ಕಸಾಲಿಗ, ಪಂಚಮಸಾಲಿ, ಬಲಿಜಿಗ, ಎಷ್ಟೋ ನಮ್ಮಲ್ಲಿದೆ, ಬೆಣಗಾರ, ಚತುರ್ಥ. ನೀವು ಲಿಂಗಾಯತ ಕ್ರೈಸ್ತ ಅಂತ ಹೇಳಿ ಸೇರಿಸಿದ್ರೆ, ಕ್ರೈಸ್ತ ಅನ್ನೋದು ನಮ್ಮ ಸಮಾಜದ ಉಪಜಾತಿ ಅಲ್ಲ. ಕುರುಬ ಕ್ರೈಸ್ತ ಅಂತ ಹೇಳಿದ್ರೆ ಕುರುಬ ಸಮಾಜದಲ್ಲಿ ಯಾವುದೇ ಉಪಜಾತಿ ಕ್ರೈಸ್ತ ಇಲ್ಲ. ಹರಿಜನ ಕ್ರೈಸ್ತ ಅಂತ ಹೇಳಿದ್ರೆ ಹರಿಜನ ಕ್ರೈಸ್ತ ಅಂತ ಯಾವುದೇ ಆ ಸಮಾಜದಲ್ಲಿ ಇಲ್ಲ. ಅದನ್ನು ಎಲ್ಲಿಂದ ತಂದ್ರೆ ವೇರ್ ಫ್ರಮ್ ಯು ಗಾಟ್ ಇಟ್. ಯಾವುದೇ ಒಂದು ವ್ಯಕ್ತಿ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಹೋಗಿದ್ರೆ ಅವನು ಕ್ರೈಸ್ತನಾಗಿದ್ರೆ ಕ್ರೈಸ್ತ ಅಂತ ಡಿಕ್ಲೇರ್ ಮಾಡಿ. ವೈ ಯು ಆರ್ ಟ್ಯಾಗಿಂಗ್ ಲಿಂಗಾಯತ ಕ್ರೈಸ್ತ, ಕುರುಬ ಕ್ರೈಸ್ತ, ಜೈನ ಕ್ರೈಸ್ತ, ದೇವಾಂಗ ಕ್ರೈಸ್ತ, ವಾಲ್ಮೀಕಿ ಕ್ರೈಸ್ತ? ಯಾಕೆ? ಏನು ನೀವು ಹಿಡಿದ ಅಜೆಂಡ ಅನ್ನುವಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತು ಹಿಂದೂ ಸಮಾಜ ಶಾಂತಿಯನ್ನ ಬಯಸುವಂತ ಸಮಾಜ, ಯಾವಾಗಲೂ ಎಲ್ಲರನ್ನ ಅಪ್ಪಿಕೊಂಡು ಬದುಕಿದಂತ ಇಡೀ ವಿಶ್ವದಲ್ಲಿ ಅದ್ಭುತವಾಗಿರುವಂತ ಯಾವುದಾದರೂ ದೇಶ ಇದ್ರೆ ಅದು ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೇರೆ ದೇಶದಿಂದ ಬೌದ್ಧರು, ಟಿಬೇಟ್ನಿಂದ ಲಕ್ಷಾಂತರ ಜನ ವಲಸೆ ಬಂದರು ಭಾರತಕ್ಕೆ 1960ರಲ್ಲಿ. ಎಲ್ಲ ಟಿಬೇಟಿಯನ್ಸ್ಗೆ, ಲಕ್ಷಾಂತರ ಜನರಿಗೆ ನೀವು ಮುಂಡೊಳಗೆ ಹೋಗಿ ನೋಡಿ, ಎ ಮಿನಿ ಟಿಬೇಟ್ ಯು ವಿಲ್ ಫೈಂಡ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಮತ್ತೊಂದು ಟಿಬೇಟ್ ಅನ್ನ ಕೊಟ್ಟಂತ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಇಡೀ ಬೌದ್ಧ ಧರ್ಮಕ್ಕೆ ಟಿಬೇಟಿಯನ್ನಿಂದ ಬಂದಂತ ಎಲ್ಲ ಮೌಲ್ಯಗಳಿಗೆ ಆಶ್ರಯವನ್ನು ಕೊಟ್ಟಂತದ್ದು ಧರ್ಮಸ್ಥಳ ಹಿಮಾಚಲ ಪ್ರದೇಶದಲ್ಲಿ ಬಹಳ ದೊಡ್ಡ ಒಂದು ಟಿಬೇಟಿಯನ್ನಿಗೆ ಆಶ್ರಯವನ್ನು ಕೊಟ್ಟು, ಪಾರ್ಸಿಗಳು ಬಂದರು, ಅವರಿಗೆ ನಾವು ಕೊಟ್ಟಿವಿ, ಯಹೂದಿಗಳಿಗೆ ಎಲ್ಲ ಇವರಿಗೆ ಕೊಟ್ಟಿವಿ. ದೇಶ ಈ ರೀತಿ ಬದುಕಿದಂತ ದೇಶ. ಆದ್ದರಿಂದ ನಾವು ಕ್ರೈಸ್ತ ಮತಕ್ಕೆ ವಿರೋಧವಾಗಿ ಅಂತಲ್ಲ. ಇಫ್ ಯು ವಾಂಟ್ ಟು ಎಂಬ್ರೇಸ್ ಕ್ರೈಸ್ತ ಧರ್ಮ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಫಾರ್ ದಟ್. ಆದರೆ ಇದರಿಂದ ಏನಾಗುತ್ತೆ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರು ನನಗೆ, ಸರ್ ನೀವು ಅದಕ್ಕೆ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ ವಾಲ್ಮೀಕಿ ಕ್ರೈಸ್ತ ಅಂತ ಮಾಡಿದ್ದಾರೆ. ಆ ವಾಲ್ಮೀಕಿ ಕ್ರೈಸ್ತ ಅಂತ ಡಿಕ್ಲೇರ್ ಮಾಡಿದ ನಂತರ ಯಾರು ಡಿಕ್ಲೇರ್ ಮಾಡ್ತಾರೆ ಇದನ್ನ? ಬ್ಯಾಕ್ವರ್ಡ್ ಕಮಿಷನ್ ಅಂತ ಇರುತ್ತೆ. ಸಂವಿಧಾನದ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಜಾತಿಗೆ ರಿಸರ್ವೇಶನ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ಬ್ಯಾಕ್ವರ್ಡ್ ಕಮಿಷನ್ ಮುಖಾಂತರ ರಿಪೋರ್ಟ್ ಸರ್ಕಾರಕ್ಕೆ